ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನೀವೇನಾದರೂ ಮೊದಲನೇ ಸಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ನ ಮಾಡೋಕ್ಕೆ ಸ್ಫೂರ್ತಿ ಸಿಗುತ್ತೆ. ಈಗ ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ಟ್ರಸ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋಲಿ ಇವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಟ್ಟೆ ಯಾವ ಥರ ಜೋಡಿಸ್ಬೇಕು, ಯಾವ ಸಮಯಕ್ಕೆ ಲಕ್ಷ್ಮಿನ ಕೂರಿಸ್ಬೇಕು, ನೈವೇದ್ಯ ಯಾವಾಗ ಮಾಡಬೇಕು, ಪೂಜೆ ಯಾವ ಥರ ಮಾಡಬೇಕು, ಆರತಿ ಯಾವ ಥರ ಮಾಡಬೇಕು, ಅಷ್ಟೇ ಅಲ್ಲದೆ ವಿಸರ್ಜನೆ ಯಾವ ಥರ ಮಾಡಬೇಕು ಅನ್ನೋದನ್ನ ನೋಡೋಣ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ನಿಮ್ಮ ಎಲ್ಲ ಡೌಟ್ಸ್ಗೂ ಆನ್ಸರ್ ಸಿಗುತ್ತೆ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಅದರಲ್ಲಿ ತಟ್ಟೆ ತುಂಬ ಶಾಸ್ತ್ರ ತುಂಬಾ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟವಾದಂತಹ ಶಾಸ್ತ್ರ. ಮೊದಲು ನೀವು ಎಷ್ಟು ತಟ್ಟೆಗಳನ್ನ ಇಡಬೇಕು ಅಂತ ನಿರ್ಧಾರ ಮಾಡ್ಕೊಳ್ಳಿ. 5 ತಟ್ಟೆ ಇಡ್ಬೋದು, 9 ತಟ್ಟೆ ಇಡ್ಬೋದು, 11 ತಟ್ಟೆ ಇಡ್ಬೋದು. ನಾನು ಯೂಶಲ್ ಆಗಿ 11 ತಟ್ಟೆನೇ ಜೋಡಿಸ್ತೀನಿ. 11 ತಟ್ಟೆ ಇಡೋದಾದರೆ ಏನೇನು ಇಡಬೇಕು ಅಂತಂದರೆ, ಮೊದಲನೇ ತಟ್ಟೆ ಅರಿಶಿನ, ಕುಂಕುಮ, ಅಕ್ಷತೆ ಮತ್ತು ಹೂನ ಇಡಬೇಕು. 2ನೇ ತಟ್ಟೆ ಕೆಂಪು, ಹಸಿರು ಬಳೆಗಳನ್ನ ತುಂಬಿಡಿ. 3ನೇ ತಟ್ಟೆಯಲ್ಲಿ ದುಡ್ಡು, ಹಣ ಏನಾದರೂ ತುಂಬಿಡ್ಬೋದು. ಅದರಲ್ಲಿ ನೋಟು, ಕಾಯಿನು ಯಾವುದಾದ್ರೂ ಸರಿ. ಇನ್ನು 4ನೇ ತಟ್ಟೆಗೆ ವೀಳ್ಯದೆಲೆ ಮತ್ತು ಅಡಿಕೆನ ಇಡಬೇಕು. 5ನೇ ತಟ್ಟೆಗೆ ಎಲ್ಲ ತರಹದ ಹಣ್ಣುಗಳನ್ನ ತುಂಬಿಸಿಡ್ಬೋದು. 6ನೇ ತಟ್ಟೆಗೆ ಬಾಗಿನ ಪದಾರ್ಥಗಳು ಅಂದರೆ ಒಂದು ತಟ್ಟೆಗೆ ಅಕ್ಕಿ, ಅಚ್ಚಬೆಲ್ಲ, ಬ್ಲೌಸ್ ಪೀಸ್, ಕಡಲೆ ತುಂಬಿರೋ ಅಂಥ ಕೊಬ್ಬರಿ ಬಟ್ಲು, ಡ್ರೈ ಫ್ರೂಟ್ಸ್ನ ಕೂಡ ತುಂಬೋದು ನೀವು ಕೊಬ್ಬರಿ ಒಳಗೆ. ಅದಾದಮೇಲೆ ವೀಳ್ಯದೆಲೆ ಮೇಲೆ ಅಡಿಕೆ, ಅದಕ್ಕೆ ₹1, ₹11, ₹21, ₹51, ₹101, ₹501 ಈ ಥರ ದುಡ್ಡನ್ನ ಇಡ್ಬೋದು. ಅದು ನಿಮಗೆ ಎಷ್ಟಾಗುತ್ತೆ ಅಷ್ಟನ್ನ ಇಡಿ. ಅದ್ರ ಜೊತೆಗೆ ಗೌರಿ ಸಾಮಾನು ತುಂಬಿರೋವಂಥ ಪ್ಯಾಕೆಟ್ಗಳನ್ನ ಇಡಬೇಕು. ಅದ್ರ ಮೇಲೆ ಒಂದು ಹೂವನ್ನ ಇಡಬೇಕು. ಇದು 6 ತಟ್ಟೆಗಳು ತುಂಬ ಇಂಪಾರ್ಟೆಂಟ್. ಈ ತಟ್ಟೆಗಳನ್ನು ಜೋಡಿಸ್ಕೊಂಡಿದ್ದಾದಮೇಲೆ ನಾವು ಇನ್ನು 5 ತಟ್ಟೆಗೆ ನಾವೇನು ತಿಂಡಿ ಮಾಡಿರ್ತೀವಿ ಮನೆಯಲ್ಲಿ, ಚಕ್ಲಿ, ಕೋಡ್ಬಳೆ, ರವೆ ಉಂಡೆ, ಇಲ್ಲ ನೀವು ಅಂಗಡಿಯಿಂದ ತಂದಿದ್ದೀರಾ ಅಂದರೆ ಅದೇ ತಿಂಡಿಗಳನ್ನು ಕೂಡ ತಟ್ಟೆಯಲ್ಲಿ ಇಡ್ಬೋದು. ಇದನ್ನೆಲ್ಲ ಆದಷ್ಟು ಒಂದೇ ಥರ ಶೇಪ್ ಇರುವಂಥ ತಟ್ಟೆಯಲ್ಲಿ ಜೋಡಿಸಿ ಅಲಂಕಾರ ಮಾಡಿದ್ರೆ ವರಮಹಾಲಕ್ಷ್ಮಿ ಹಬ್ಬದ ತಟ್ಟೆ ಜೋಡಿಸೋ ಶಾಸ್ತ್ರ ಮುಗಿಯುತ್ತೆ. ಎಲ್ಲ ತಟ್ಟೆಗಳ ಮೇಲೂ ಒಂದೊಂದು ಹೂವಿಡೋದನ್ನ ಮರಿಬೇಡಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೇಯ್ನ್ ಬೇಕಾಗಿರೋವಂಥ ಪದಾರ್ಥಗಳು ಯಾವ್ದ್ಯಾವುದು ಅಂತ ನೋಡೋದಾದರೆ, ನೀವು ಅಲಂಕಾರ ಮಾಡ್ತೀರಾ ಅಂದರೆ ಈ ಕಿರೀಟ ಎಲ್ಲ ತಗೊಳ್ಳಿ. ಬಟ್ ಆದರೆ ವ್ರತದ ಬುಕ್ಕು ತುಂಬಾ ಇಂಪಾರ್ಟೆಂಟ್. ಗ್ರಂಥಿಕೆ ಅಂಗಡಿಲಿ ಸಿಗುತ್ತೆ, ಇಲ್ಲ ಅಂದರೆ ನೀವು ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ಕೋಬೋದು. ಇನ್ನು 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಮಾಡೋರಾದರೆ ಯಾವ ನಕ್ಷತ್ರ, ಯಾವ ತಿಥಿ, ಯಾವ ಸಮಯದಲ್ಲಿ ಕಳಸ ಪ್ರತಿಷ್ಠಾಪನೆ ಆಗಬೇಕು, ಯಾವ ಸಮಯದಲ್ಲಿ ಪೂಜೆನ ಮಾಡ್ಕೋಬೇಕು ಅನ್ನೋದಾದರೆ, ಈ ಸರಿ ನಮಗೆ ಅನುರಾಧ ನಕ್ಷತ್ರ ಬಂದಿದೆ, ನವಮಿ ತಿಥಿ. ಇನ್ನು ನಾವು ಪೂಜೆ ಯಾವಾಗ ಮಾಡ್ಕೋಬೇಕು ಅನ್ನೋದಾದರೆ, ಸಿಂಹ ಲಗ್ನ ಶ್ರೇಷ್ಠವಾಗಿರೋದ್ರಿಂದ ಬೆಳಗಿನ ಜಾವ 5:40ರಿಂದ 8 ಗಂಟೆ 10 ನಿಮಿಷದ ತನಕ ನಾವು ಪೂಜೆನ ಮಾಡ್ಕೋಬಹುದು. ಈ ಸಲ ಗುರು ಉಚ್ಚ ಸ್ಥಾನದಲ್ಲಿದ್ದಾರೆ, ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇದೆ. ನಮಗೆ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿಲ್ಲ, ಸಂಜೆ ಪೂಜೆ ಮಾಡ್ತೀವಿ, ಇನ್ನು ಗೋಧೂಳಿ ಲಗ್ನದಲ್ಲಿ ಮಾಡ್ತೀವಿ ಅನ್ನೋದಾದರೆ ಸಂಜೆ 5:30ರಿಂದ 8:20 ತನಕ ನಾವು ಪೂಜೆನ ಅರ್ಪಿಸ್ಬೋದು. ವರಮಹಾಲಕ್ಷ್ಮಿ ಹಬ್ಬದ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಭಾಗ ಅಂದರೆ ದೇವರಿಗೆ ನೈವೇದ್ಯ ಅರ್ಪಿಸೋದು. ಈ ಸಲ ನೀವು ನೈವೇದ್ಯನ ಮಧ್ಯಾಹ್ನ 12 ಗಂಟೆ 40 ನಿಮಿಷದಿಂದ 2 ಗಂಟೆ ತನಕನೂ ಅರ್ಪಿಸ್ಬೋದು. ಇನ್ನು ನೈವೇದ್ಯಕ್ಕೆ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ದೇವರಿಗೆ ಪ್ರಿಯವಾಗಿರುವಂಥ ಹೋಳಿಗೆನ ಮಾಡ್ಕೋಬೋದು. ಕಡಲೆಬೇಳೆ ಹೋಳಿಗೆ ತುಂಬಾ ಶ್ರೇಷ್ಠ. ಆಗಲ್ಲ ನಿಮಗೆ ಹೋಳಿಗೆ ಮಾಡೋಕ್ಕೆ ಅನ್ನೋದಾದರೆ ಪಾಯಸ, ಕಡುಬು, ಕಡಲೆ ಉಸ್ಲಿ, ರವೆ ಉಂಡೆ, ಅಥವಾ ದೇವರಿಗೆ ತುಂಬ ಇಷ್ಟವಾಗಿರುವಂಥ ಚಿಕ್ಕಿನ ಉಂಡೆ ಅಂತ ಕರಿತೀವಲ್ಲ ಅದನ್ನು ಮಾಡ್ಕೋಬೋದು. ಅದು ನಿಮಗಾಗಲ್ಲ ಅಂದರೆ ಚಿತ್ರಾನ್ನ, ಕೋಸಂಬರಿ, ಸಜ್ಜಿಗೆ ಏನು ಬೇಕಾದರೂ ನೀವು ನೈವೇದ್ಯಕ್ಕೆ ಕೊಡ್ಬೋದು. ಇನ್ನು ಲಕ್ಷ್ಮೀ ಅಮ್ಮಂಗೆ ತುಂಬ ಪ್ರಿಯವಾಗಿರುವಂಥ ಈ ಕೆಲವೊಂದಿಷ್ಟು ವಸ್ತುಗಳನ್ನು ಈ ಸಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಿಮ್ಮ ಹತ್ರ ಇಲ್ಲ ಅಂದರೆ ಖಂಡಿತವಾಗ್ಲೂ ಬೈ ಮಾಡ್ಕೊಳ್ಳಿ. ಇದೆಲ್ಲ ಪ್ರಾಡಕ್ಟ್ಗಳು ಆಚೆ ಅಂಗಡಿಗಿಂತ ಆನ್ಲೈನಲ್ಲೇ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಇದ್ರದ್ದು ಲಿಂಕ್ ಬೇಕು ಅಂತ ಇದ್ದರೆ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ ಈ ಪ್ರಾಡಕ್ಟ್ಸ್ನೆಲ್ಲ ನಾನು ಅಟ್ಯಾಚ್ ಮಾಡಿರ್ತೀನಿ. ಲಕ್ಷ್ಮೀ ಅಮ್ಮಂಗೆ ಪ್ರಿಯವಾಗಿರೋ ಎಲ್ಲ ವಸ್ತುಗಳನ್ನು ಅಮ್ಮನ ಕಾಲತ್ರ ಇಟ್ಟು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪೂಜೆ ಮಾಡಿದ ನಂತರ ಇದನ್ನು ನಿಮ್ಮ ಲಾಕರಲ್ಲಿ ನೀವು ಎಲ್ಲಿ ಕ್ಯಾಶ್ ಇಡ್ತೀರಾ ಅಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ನೀವೇನಾದರೂ ವ್ಯವಹಾರ ಮಾಡೋದಾದರೆ ನಿಮ್ಮ ದುಡ್ಡಿನ ಕೌಂಟರಲ್ಲಿ ಇಟ್ಕೊಳ್ಳಿ. ನಿಮಗೆ ತುಂಬಾ ಶ್ರೇಯಸ್ಸು, ಹಾಗೆ ತುಂಬ ಒಳ್ಳೆಯದಾಗತ್ತೆ. ಈ ಸಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಹತ್ರ ಇದ್ದರೆ ಮಾತ್ರ ತೊಗೊಳಕ್ಕೆ ಹೋಗಬೇಡಿ, ಇಲ್ದಿದ್ರೆ ಮಾತ್ರ ಬೈ ಮಾಡ್ಕೊಳ್ಳಿ. ಹೋದ ವರ್ಷ ಬಳಸಿದ್ದನ್ನೇ ಈ ವರ್ಷವೂ ಕೂಡ ಬಳಸ್ಬೋದು, ಯಾವುದೇ ತಪ್ಪಿಲ್ಲ. ಇನ್ನು ಕಳಸ ವಿಸರ್ಜನೆ ಮಾಡೋದು ಹೇಗೆ ಅಂತ ಸುಮಾರು ಜನ ಕೇಳ್ತಾನೆ ಇರ್ತೀರಾ. ಕಳಸ ವಿಸರ್ಜನೆ ಮಾಡೋಕ್ಕೆ ಮುಂಚೆ ಅಮ್ಮಂಗೆ ಕೆಂಪಾರತಿ ಮಾಡಿ ಸಂಜೆ ಪೂಜೆ ಮಾಡಿ ಬಂದಿರೋ ಮುತ್ತೈದರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟಿದ್ದಾದಮೇಲೆ ರಾತ್ರಿ ನೀವು ಕಳಸ ವಿಸರ್ಜನೆ ಮಾಡಬೇಕಾಗುತ್ತೆ. ಕಳಸ ವಿಸರ್ಜನೆ ಅಂದರೆ 9:30 ನಂತರ ಕಳಸನ ಕದಲಿಸ್ಬೇಕಷ್ಟೇ. ಅದಾದಮೇಲೆ ಶನಿವಾರ ಬೆಳಗ್ಗೆ ವಿಸರ್ಜನೆನ ಮಾಡ್ಬೋದು.
ನೀವೇನಾದರೂ 3 ದಿನ ಕಳಸ ಇಟ್ಕೋತೀರಾ ಅನ್ನೋದಾದರೆ ಶನಿವಾರನೂ ಕೂಡ ಪೂಜೆಯನ್ನು ಮುಗಿಸಿ ಶನಿವಾರ ಸಂಜೆ ಅಂದರೆ ಶನಿವಾರ ರಾತ್ರಿ ನೀವು ಕಳಸನ ಕದಲಿಸ್ಬೇಕಾಗತ್ತೆ, ಭಾನುವಾರ ವಿಸರ್ಜನೆ ಮಾಡಬೇಕಾಗತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಟ್ಟೆ ಯಾವ ಥರ ತುಂಬೋದು, ಲಕ್ಷ್ಮಿಗೆ ಪ್ರಿಯವಾಗಿರೋ ವಸ್ತುಗಳನ್ನು ಯಾವ ಥರ ಬಳಸೋದು ಅನ್ನೋದನ್ನು ಕ್ಲಿಯರ್ ಆಗಿದೆ ಈ ವಿಡಿಯೋಲಿ ಅನ್ಕೋತೀನಿ. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ನನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಎಲ್ಲ ಡೌಟ್ಗಳಿಗೂ ಉತ್ತರನ ಕೊಡ್ತೀನಿ. ನಮ್ಮ ಮುಂದಿನ ವಿಡಿಯೋದಲ್ಲಿ 28ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.